ಮಾಡಬೇಕು, ಜನರನ್ನು ಮುಟ್ಟಬೇಕು ಅನ್ನೋಂಥ ಒಂದು ನನ್ನ ಅಭಿಲಾಷೆ ಇದ್ದಿದ್ದರಿಂದ ಲಯನ್ಸ್ ಸಂಸ್ಥೆಯ 100 ವರ್ಷದ 50 ವರ್ಷದ ಸಮಾರಂಭದಲ್ಲಿ ನನ್ನ ಲಯನ್ಸ್ ಕ್ಲಬ್ಗೆ ಸದಸ್ಯರಾಗ್ತೀರಾ ಅಂತ ಕೇಳ್ಕೊಂಡಾಗ ನಾನು ಭಾಳ ಸಂತೋಷದಿಂದ ಲಯನ್ಸ್ ಸಂಸ್ಥೆಗೆ ಸದಸ್ಯನಾಗಿ ಸೇರಿಕೊಂಡೆ. ಸೇರಿದ ನಂತರ ಹೆಚ್ಚೆಚ್ಚು ಜನರಿಗೆ ಸೇವೆ ಮಾಡಬೇಕು ಅನ್ನೋಂಥ ಮನೋಧರ್ಮವನ್ನು ಬೆಳೆಸಬೇಕು ಅನ್ನೋಂಥದ್ದು ನನ್ನ ಇಚ್ಛೆ. ಇದ್ದಂಥವರು ಈ ಸಮಾಜದಲ್ಲಿ ಯಾರಿಗೆ ನಿಜವಾಗ್ಲೂ ಕಷ್ಟ ಇದೆ, ಅವರು ಸೇವೆಗೆ ಅರ್ಹರಾದಂಥವರಿಗೆ ಇದ್ದಂಥವ್ರು ಸೇವೆ ಮಾಡಬೇಕು ಅನ್ನೋಂಥ ಒಂದು ಕಳಕಳಿಯಿಂದ ಹೊಂದಿದವನಾಗಿದ್ದು, ನನಗೆ ಲಯನ್ಸ್ ಸಂಸ್ಥೆಗೆ ಸೇರಿ ಕೆಲವೇ ವರ್ಷದಲ್ಲೇ ನನ್ನ ಉಪಾಧ್ಯಕ್ಷನ ಸ್ಥಾನವನ್ನು ದೊರಕಿಕೊಟ್ಟು ನನಗೆ ಸೇವೆ ಮಾಡೋ ಅವಕಾಶ ಮಾಡಿಕೊಟ್ರು. ನೆಕ್ಸ್ಟು ಈ ವರ್ಷ ನನ್ನನ್ನು ಅಧ್ಯಕ್ಷನಾಗಿ 1 ವರ್ಷ ಅವಧಿಗೆ ಅಧ್ಯಕ್ಷನಾಗಬೇಕು ಅಂತ ಲಯನ್ಸ್ ಸಂಸ್ಥೆಯ ಉದ್ದೇಶ ಏನು ಅಂದರೆ ಎಲ್ಲರಿಗೂ ಲೀಡರ್ಶಿಪ್ ಕ್ವಾಲಿಟಿ ಬೆಳಿಬೇಕು, ಸಂಸ್ಥೆ ನಡೆಸುವಂಥ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋಂಥ ಒಂದು ಶಿಸ್ತನ್ನು ಲಯನ್ಸ್ ಸಂಸ್ಥೆ ಇಟ್ಟುಕೊಂಡಿದೆ. ಅಲ್ಲಿ 365 ದಿವಸ ಮಾತ್ರ ಒಬ್ಬ ಅಧ್ಯಕ್ಷರಿಗೆ ಅಧ್ಯಕ್ಷತೆ ವಹಿಸಿ ಸಂಘ ನಡೆಸಲಿಕ್ಕೆ, ಸಂಸ್ಥೆ ನಡೆಸಲಿಕ್ಕೆ ಅವಕಾಶ ಇದೆ. ಆಗ ಪ್ರತಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಈ ಸುಪ್ರೀಂ, ಇಲ್ಲಿಯ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಧ್ಯಕ್ಷ ಎಲ್ಲ ತೀರ್ಮಾನಗಳನ್ನು ತಗೋಬೇಕು ಮತ್ತು ಲಯನ್ಸ್ ಸಂಸ್ಥೆಯ ದೇಹಗಳನ್ನು ಪಾಲಿಸಬೇಕು. ಈ ಸಂದರ್ಭದಲ್ಲಿ ಹೆಚ್ಚೆಚ್ಚು ಜನರನ್ನ ಲಯನ್ಸ್ ಸಂಸ್ಥೆಗೆ ಸೇವೆಗೆ ತಗೋಬೇಕು ಅನ್ನೋದ್ರಿಂದ, ಆಮೇಲೆ ನಮ್ಮ ಲಯನ್ಸ್ನ ಉದ್ದೇಶ ಏನು ಅಂತ ಹೇಳಿದರೆ 1.5 ಮಿಲಿಯನ್ ಅನ್ನೋದು ಹೋದ ವರ್ಷದ ಒಂದು ಗುರಿಯಾಗಿತ್ತು, ಸದಸ್ಯತ್ವ ಹೆಚ್ಚು ಮಾಡುವಂಥದ್ದು. ಅದರಿಂದ ನನ್ನನ್ನು ಪದಗ್ರಹಣ ಮಾಡೋ ದಿವಸ ನಾನು 26 ಜನ ಹೊಸ ಲಯನ್ಸ್ ಸದಸ್ಯರನ್ನು ಆಹ್ವಾನ ಮಾಡಿ ಅವರನ್ನು ನಾನು ಲಯನ್ಸ್ ಸಂಸ್ಥೆಗೆ ಸೇರಿಸ್ಕೊಂಡಿದ್ದೇವೆ ಈ ವರ್ಷ. ಆಮೇಲೆ ಈ ನನ್ನ ಅವಧಿಯಲ್ಲಿ ಈಗ ನನಗೊಂದು ದೊಡ್ಡ ಚಾಲೆಂಜನ್ನೇ ನಮ್ಮ ಪೂರ್ವ ಅಧ್ಯಕ್ಷರು ಇಟ್ಟಿದ್ದಾರೆ. 317C ಯಲ್ಲಿ ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ನಾವು ಪ್ರಥಮ ಸ್ಥಾನಕ್ಕೆ ಬಂದಿದ್ದೇವೆ. ಆ ಪ್ರಥಮ ಸ್ಥಾನ ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ, ನಾವು ಮಾಡಿರ್ತಕ್ಕಂಥ ಸೇವಾ ಚಟುವಟಿಕೆಗಳು ಮತ್ತು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಇಂತಿಷ್ಟು ಅಂತ ಒಂದು ಕಂಟೆಸ್ಟ್ ಸ್ಕೂಲಲ್ಲಿ ಪಾಯಿಂಟ್ಸ್ ಕೊಡ್ತಾರೆ. ಆ ಪಾಯಿಂಟ್ಸ್ ಅಲ್ಲಿ ನಾವು ಎಷ್ಟು ಪಾಯಿಂಟ್ ಅನ್ನು ರೀಚ್ ಆಗಿದ್ದೀವಿ ಅಂದ್ರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದವರ ಈ ದ್ವಿಗಷ್ಟು ಅಂದ್ರೆ 2 times ಜಾಸ್ತಿ ಪಾಯಿಂಟ್ಸ್ ಅಲ್ಲಿ, ಆಲ್ಮೋಸ್ಟ್ ಎಕ್ಸ್ಪರ್ಟೇ ಎದುರುಗಡೆ ಯಾರು ಸ್ಪರ್ಧಿಗಳಿಲ್ಲದೆ ಇರೋಷ್ಟು ಮಟ್ಟಕ್ಕೆ ಬೆಳೆದಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಮಾಡಿರ್ತಕ್ಕಂಥ ಸೇವೆಗಳು. ಆ ಸೇವೆಯಲ್ಲಿ ಯಾವುದು ಪ್ರಮುಖವಾದ ಸೇವೆ ಅಂದ್ರೆ, ಕೈಕಾಲಿಲ್ಲದೆ ಇದ್ದವರಿಗೆ, ನಿಜವಾಗಿ ಅಂಗವಿಕಲರಿಗೆ, ಅಂಥವರಿಗೆ ನಾವು CRC ಫಾರ್ ದ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಅದು ದಾವಣಗೆರೆಯಲ್ಲಿದೆ, ಒಂದೇ ದಾವಣಗೆರೆ. ಅಲ್ಲಿ ನಮ್ಮ ಹಿಂದಿನ ಅಧ್ಯಕ್ಷರಾದ ಪ್ರಸನ್ನ ಅವರು ಅದನ್ನ ಫಾಲೋ ಅಪ್ ಮಾಡಿ ಅಲ್ಲಿಂದ ನಮ್ಮ ಸೇವೆಯನ್ನು ಸಾಗರಕ್ಕೆ ಫಸ್ಟ್ ಟೈಮ್ ತಂದುಕೊಟ್ರು. ಸರಿ, ಸುಮಾರು 1 ಕೋಟಿ ಚಿಲ್ಲರೆ, 1,20,30,000 ರಿಂದ 30 ಲಕ್ಷ ರೂಪಾಯಿ ಸಾಧನ ಸಲಕರಣೆಗಳನ್ನ ತಂದುಕೊಟ್ರು. ಸಾಧನ ಸಲಕರಣೆಗಳನ್ನ ಯಾರ್ಯಾರಿಗೆ ಕಿವಿ ಕೇಳದೇ ಇದ್ದವರಿಗೆ ವೃದ್ಧರಿಗೂ ಸಹ ಅವ್ರಿಗೆ ಸಾಧನ ಸಲಕರಣೆಗಳು ಕೊಟ್ವಿ. ನಿಜವಾಗಿ ಓಡಾಡಕ್ಕೆ ಬರದೇ ಇದ್ದಂಥವ್ರಿಗೆ ಬ್ಯಾಟ್ರಿ ಚಾಲಿತ ಸಂಪೂರ್ಣ ಉಚಿತ. ಆಮೇಲೆ ಟ್ರೈಸೈಕಲ್ಗಳು ಕೊಟ್ವಿ, ವಾಕರ್ಗಳು ಕೊಟ್ವಿ, ಕಣ್ ಕಾಣದೇ ಇದ್ದವರಿಗೆ ಸೆನ್ಸಿಂಗ್ ಸ್ಟಿಕ್ಸ್ ಕೊಟ್ವಿ. ಇಂಥದನ್ನ ಮಾಡ್ತಂಥದ್ರಲ್ಲಿ ನಮ್ಮ ಮನಸ್ಸಿಗೂ ತೃಪ್ತಿ ಇದೆ. ಆಮೇಲೆ ನಾವು ಇಂಥದ್ದು ಸೇವೆನ ಈಗ ತಂದ್ವಲ್ಲ ಅಂತ ಹೇಳಿ, ಮತ್ತೆ ಎಲ್ಲಾ ತರ ಫೀಲ್ಡ್ಗಳಲ್ಲೂ ಈವನ್ ನಿಮ್ಮ ಲೀಡರ್ಶಿಪ್ ಅನ್ನ ಬೆಳೆಸಲಿಕ್ಕೂ ಸಹ ಒಂದು ಒಳ್ಳೆ ಸಂಸ್ಥೆ. ಬಟ್ ಅಲ್ಲೇನು ಅಂತ ಹೇಳಿದ್ರೆ, ನಾವು ಎಲ್ಲರನ್ನೂ ತಗೊಂಡು ಸೇವೆ ಮಾಡಬೇಕು ಅನ್ನೋಂಥದ್ದು. ಈಗ ಪರಿಸರದ ಬಗ್ಗೆ ನಮಗೆ ಕಾಳಜಿ ಬರಬೇಕು ಅಂತೇಳಿ ಪರಿಸರಕ್ಕೆ ಸಂಬಂಧಪಟ್ಟಂತೂ ಮಾಡ್ತೀವಿ. ಈ ಎಲ್ಲಾ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥ ಈ ಸಂಸ್ಥೆಗೆ ನಾನೀಗ ಅಧ್ಯಕ್ಷನಾಗ ನನ್ನನ್ನು ನಾವು ಎಲೆಕ್ಟ್ ಮಾಡಿದ್ರು, ಅವಿರೋಧವಾಗಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಹಂಗಾಗಿ ಎಲ್ಲರ ವಿಶ್ವಾಸವನ್ನು ಇಟ್ಟುಕೊಂಡು ನನ್ನ ಅಧ್ಯಕ್ಷತೆಯನ್ನು ಅವರು ನನಗೆ 14ನೇ ತಾರೀಕಿಗೆ ಪದಗ್ರಹಣ ಮಾಡಿ ನನಗೆ ಅಧಿಕಾರ ವಹಿಸಿಕೊಡ್ತಾರೆ. ಈ ಒಂದು ವರ್ಷದಲ್ಲಿ ಒಳ್ಳೆ ಸೇವಾ ಚಟುವಟಿಕೆಗಳನ್ನ ಮಾಡಿ 1ನೇ ಸ್ಥಾನಕ್ಕೆ ಬರಲಿಕ್ಕೆ ಪರಿಶ್ರಮ ಪಟ್ಟು ಎಲ್ಲರ ಸಹಯೋಗದೊಂದಿಗೆ ನಾವು ಇಲ್ಲಿ ಸೇವೆ ಮಾಡಬೇಕು ಅನ್ನೋಂಥ ಮನೋಧರ್ಮ ಇಟ್ಕೊಂಡು ನಾನು ಅಧ್ಯಕ್ಷ ಆಗ್ತಾ ಇದ್ದೇನೆ. ಅದರಿಂದ ಆ ದಿನ ತಾವೆಲ್ಲರೂ ಆಗಮಿಸಿದ್ರು. ಇದರಲ್ಲಿ ಇನ್ನೊಂದು ವಿಷಯ ಹೇಳಿ, ಈ ಸಾಗರದಲ್ಲಿ ಲಿಯೋ ಕ್ಲಬ್ ಇರಲಿಲ್ಲ. ಲಿಯೋ ಕ್ಲಬ್ ಅಂದ್ರೆ 14 ವರ್ಷದಿಂದ 18 ವರ್ಷದ ಒಳಗಿನ 18 ವರ್ಷದ ಒಳಗಿನ ಮಕ್ಕಳಿಗೆ ಸೇವಾ ಮನೋಧರ್ಮನ ಅವರಲ್ಲಿ ಬೆಳೆಸಬೇಕು ಮತ್ತೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ನ ಬೆಳೆಸಬೇಕು ಅನ್ನೋದಕ್ಕೆ ಒಂದು ಕ್ಲಬ್ ಅನ್ನ ಆಯೋಜನೆ ಮಾಡಲಿಕ್ಕೆ ನಾವು ಮುಂದಾದ್ವಿ. ಹಂಗಾಗಿ ನಮ್ಮ ಸಾಗರದಲ್ಲಿ ಇರ್ತಕ್ಕಂಥ ನಿರ್ಮಲಾ ಏಡೆಡ್ ಸ್ಕೂಲ್ ಇದೆ, ಸಾಗರದಲ್ಲಿ ನಿರ್ಮಲಾ ಬಾಲಕಿಯರ ಪ್ರೌಢಶಾಲೆ,
ಅಲ್ಲಿ ಒಂದು ಲಿಯೋ ಕ್ಲಬ್ ಅನ್ನ ಸ್ಥಾಪನೆ ಮಾಡಿದ್ವಿ. ಅವತ್ತಿನ ದಿವಸ ಲಿಯೋ ಕ್ಲಬ್ನ ಅಧ್ಯಕ್ಷರು, ಸೆಕ್ರೆಟರಿ ಮತ್ತು ಖಜಾಂಚಿ ಅವರು ಸಹ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಇಂಟರ್ನ್ಯಾಷನಲ್ ಫಂಡ್ ಇಂದ ನಾವೇನು ಹೇಳಿದ್ರಲ್ಲ, ICF ನಾವೇನು ಕೊಡ್ತಿದೀವಲ್ಲ, ಆ ಫಂಡ್ ನಿಂದ ಅವರಿಗೆ 5 ಲಕ್ಷ ಅಮೆರಿಕನ್ ಡಾಲರ್ ಬರ್ತದೆ. ಅವರು ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಅನ್ನ ಮಾಡಬಹುದು. ಆಮೇಲೆ ಅವರಿಂದ ಯಾವ್ದಾದ್ರು ನಾವು ದೇಣಿಗೆನ ತಗೊಳ್ಳಲ್ಲ ಅಥವಾ ಅವರಿಂದ ನಾವು ಯಾವುದೇ ಫೀಸ್ ಅನ್ನ ತಗೊಳ್ಳಲ್ಲ. ಅವರನ್ನ ಸ್ಪಾನ್ಸರ್ ನಮ್ಮ ಲಯನ್ಸ್ ಕ್ಲಬ್ ಸಾಗರನೆ ಮಾಡ್ತಾರೆ. ಇಂಟರ್ನ್ಯಾಷನಲ್ ಕಟ್ಟಬೇಕಾಗ